ಸಹಕಾರಿ ರಂಗದ ಭೀಷ್ಮ ಎಂದೇ ಪರಿಚಿತರಾಗಿರುವ ಮಾಜಿ ಸಚಿವ ದಿವಂಗತ ಕೆಎಚ್ ಪಾಟೀಲ ಅವರ 101ನೇ ಜಯಂತ್ಯುತ್ಸವವನ್ನು ಗದಗದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು. ಇದರ ಅಂಗವಾಗಿ ಗದಗ್ನ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನೂತನ ಆಸ್ಪತ್ರೆ ಕಟ್ಟಡ ಶಂಕುಸ್ಥಾಪನೆ, ಕೃಷಿ ಸಲಕರಣೆ ಸಂಕೀರ್ಣ ಹಾಗೂ ಶಾಲಾ ಕಟ್ಟಡವನ್ನು ಇಂಧನ ಸಚಿವ ಕೆಜೆ ಜಾರ್ಜ್ ಹಾಗೂ ಪರಿಸರ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಚ್ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ಶಾಸಕ ಜಿಎಸ್ ಪಾಟೀಲ, ಆನಂದಸ್ವಾಮಿ ಗಡ್ಡದೇವರಮಠ ಉಪಸ್ಥಿತರಿದ್ದರು. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ ಕೋರೆ ಅವರಿಗೆ ಕೆಎಚ್ ಪಾಟೀಲ ಪ್ರಶಸ್ತಿ ಮತ್ತು 5 ಲಕ್ಷ ರೂಪಾಯಿ ನೀಡಲಾಯಿತು ಹಾಗೂ ದಿವಂಗತ ಕೆಎಚ್ ಪಾಟೀಲ ಅವರ 101 ಒಡನಾಡಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಕೆಜೆ ಜಾರ್ಜ್ ಸಹಕಾರಿ ರಂಗದ ಮೂಲಕ ಜನರಲ್ಲಿ ಗುಣಾತ್ಮಕ ಬದಲಾವಣೆ ತರುವಲ್ಲಿ ಕೆಎಚ್ ಪಾಟೀಲರ ಕೊಡುಗೆ ಅಪಾರವಾಗಿದೆ. ಪಾಟೀಲರು ಆರೋಗ್ಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದ್ದರು ಎಂದರು. ಸಹಕಾರ ಇದರಲ್ಲಿ ಒಂದು ಆಂದೋಲನವನ್ನೇ ಮಾಡಿದ್ದಾರೆ. ಬಹುಶಃ ಇವತ್ತು ನೀವು ಬರೀ ಎಚ್.ಕೆ. ಪಾಟೀಲ್ ಹೋಗಲ್ಲ, ಬಿ.ಆರ್. ಪಾಟೀಲ್ ಅಲ್ಲ, ಇಡೀ ಗದಗಿ ಜನ ಇವತ್ತು ಅವರು ನಿಂತುಬಿಟ್ಟು ಈ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನಿಜವಾಗಿ ಗದಗಿ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಚ್ಕೆ ಪಾಟೀಲ್ ಗ್ರಾಮೀಣ ಭಾಗದಲ್ಲಿ ಕಿಡ್ನಿ ಶಸ್ತ್ರಚಿಕಿತ್ಸೆ, ಕೀಲುಗಳ ಜೋಡಣೆ ಸೇರಿದಂತೆ ಇತರೆ ಕಾಯಿಲೆಗಳಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಆದರೆ ನಮ್ಮ ಕಡೆ, ನಮ್ಮ ಭಾಗದಾಗ, ನಮ್ಮ ತಾಲೂಕಿನಾಗ ಹಿಂಗೆ ಯಾರಿಗಾರ ರೈತರಿಗಾದ್ರೆ ಅವ್ರದೇ ಪರಿಸ್ಥಿತಿ, ಆ ಮಾತು ಈ ನಮ್ಮ ಡಾಕ್ಟರ್ಗಳ ಮನಸ್ಸಿನೊಳಗೆ, ಹೃದಯದೊಳಗೆ, ಮೆದುಳೊಳಗೆ ಸಂಪೂರ್ಣವಾಗಿ ಅಳವಡಿಕೆ ಆಗ್ತದೆ. ನಮ್ಮ ಊರಿನ ವೈದ್ಯರು ಯಾರಾದ್ರೆ ಈ ಮಾತನ್ನು ಈ ಡಾಕ್ಟರ್ಗಳು ಅವ್ರಿಗೆ ಹೇಳ್ತಾರೆ.